ಸೊ ಕರ್ಮಯೋಗಿ ಕೃಷ್ಣ ಆಗಿದ್ದು ಹೇಗೆ? ತನ್ನನ್ನು ತಾನು ಕರ್ಮಯೋಗಿ ಅಂತ ಆತ ಹೇಳ್ಕೊಳ್ಳಿಲ್ಲ. ನಾನು ಕರ್ಮಿಯಾಗಿದ್ದೇನೆ, ಕರ್ಮಯೋಗದ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಾನು ಬದುಕ್ತಾ ಇದ್ದೀನಿ. 16,000 ಜನ ಹುಡುಗಿರಿದ್ದಾರೆ ನನಗೆ, ಆದರೆ ಯಾವ ಹುಡುಗಿಗೂ ಅಂಟ್ಕೊಂಡಿಲ್ಲ ನಾನು. ಅಥವಾ 16,000 ಜನಕ್ಕೂ ನಾನು ಅವಳವನೇ ಅಂತ ಮಾಡಿಬಿಟ್ಟಿದ್ದೀನಿ ನಾನು. ನನಗೆ ಮಾಡೋಕ್ಕಾಗತ್ತಿ ಹಾಗೆ? ಇಬ್ಬರು ಹೆಂಡರು ಇರತಕ್ಕಂಥ ಗಂಡೇ ಇಬ್ಬರು ಹೆಂಡರಿಗೂ ಸಮಾಧಾನ ಮಾಡೋಕ್ಕಾಗಲ್ಲ. ಆದರೆ ಕರ್ಮಯೋಗಿಯ ಸ್ಥಿತಿಯ ಸಿದ್ಧಾಂತವನ್ನು ಅಳವಡಿಸಿಕೊಂಡ ಕೃಷ್ಣ ಹಾಗಿದ್ದ ಆತ. ಅದೇ ಕೃಷ್ಣ ಅದೇ ಶ್ರೀರಾಮರಾದಾಗ ಒಬ್ಬಳೇ ಹೆಂಡತಿ ಸಾಕು ಅಂದ. ಸರ್ ಇಲ್ಲೊಂದು ಚಿಕ್ಕ ಡೌಟು. ಪ್ರತಿ ಅವತಾರ ಪುರುಷ ಅಂತ ವಿಷ್ಣುವಿನ ಅವತಾರ ಬದಲಾಗ್ತಿದ್ದ ಹಾಗೂ ಅಲ್ಲಿ ಬಂದಂಥ ಸಿದ್ಧಾಂತಗಳು ತತ್ವಗಳೆಲ್ಲ ಬದಲಾಗ್ತಾ ಇತ್ತು. ಈಗ ಇದೇ ಉದಾಹರಣೆ ಅಂತ ಕೊಟ್ಟಾಗ ಇಲ್ಲಿ 16,000 ಗೆಳತಿಯರು, ಇಲ್ಲಿ ಏಕಪತ್ನಿ ವ್ರತಸ್ಥ, ಈ ಎಲ್ಲ ಬದಲಾವಣೆಗಳು ಆ್ಯಕ್ಚುಲಿ ಯಾಕೆ ಸರ್? ಏನನ್ನ ಹೇಳಕ್ಕೆ ಟ್ರೈ ಮಾಡ್ತಾ ಇದೆ ಇದು? ನೀವೀಗಾಗಲೇ ಉತ್ತರ ಹೇಳಿಬಿಟ್ರಿ ಒಂದು ಸಲ ಮಾತಾಡ್ತಾ. ನೀವು ಹೇಳಿದಿರಿ ಈ ನಡೆ ಅನ್ನತಕ್ಕಂಥದ್ದು ಕಾಲ ಸಂದರ್ಭಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂತ. ಯಾವುದು ಸರಿ, ಯಾವುದು ತಪ್ಪು, ಹೇಗೆ ನಡೆ, ಇದೆಲ್ಲನೂ ಆಯಾ ಕಾಲಕ್ಕೆ ಹೋಗುತ್ತೆ. ನೋಡಿ, ಇದ್ರ ಬಗ್ಗೆಯೂ ಭಗವತ್ಪಾದರು ಭಾಳ ಸ್ಪಷ್ಟವಾಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಧರ್ಮ ಅಂದರೆ ಏನು ಅನ್ನುವುದನ್ನು ಕುರಿತು ಚರ್ಚೆ ಮಾಡ್ತಾ, ಅನಿಯತ ದೇಶಕಾಲ ನಿಮಿತ್ತತ್ವಾಚ್ಚ, ಅನಿಯತ ನಿಯಂತ್ರಣವನ್ನು ಹೊಂದಿಲ್ಲದೇ ಇರತಕ್ಕಂಥ, ಅಂದರೆ ಆಯಾ ಕಾಲಕ್ಕೆ ಸಂಬಂಧಪಡೋದು. ಅನಿಯತ ದೇಶ ಕಾಲ ನಿಮಿತ್ತತ್ವಾಚ್ಚ, ಇಲ್ಲ ದೇಶ ಕಾರಣದಿಂದ, ಕಾಲದ ಬದಲಾವಣೆಯಿಂದ, ನಿಮಿತ್ತ ಕಾರಣದ ಬದಲಾವಣೆಯಿಂದ ಯೋ ಧರ್ಮ ಅನುಷ್ಠೀಯತೆ ಸ ಏವ ಅಧರ್ಮೋ ಭವತಿ. ಯಾವುದನ್ನು ನಾವು ಧರ್ಮ ಅಂತ ಕರೆದು ಅನುಸರಿಸ್ತಾ ಇದ್ದೇವೋ ಅದು ಅಧರ್ಮವೇ ಆಗಿಬಿಡಬಹುದು. ಕಾಲ ದೇಶ ವ್ಯಕ್ತಿ ಬದಲಾವಣೆ ಆಗ್ತಾ ಇದ್ದ ಹಾಗೆ. ಉದಾಹರಣೆಗೆ, ಭಾರತದಲ್ಲಿ ನೀವು ವಾಹನವನ್ನು ಚಲಿಸ್ತಾ ಇದ್ದಾಗ ಎಡಗಡೆ ಹೋಗ್ತಿರೋ ಬಲಗಡೆ ಹೋಗ್ತಿರೋ? ಅಂದರೆ ಲೆಫ್ಟ್, ಎಡಗಡೆನೇ ಹೋಗಬೇಕು. ಬಲಗಡೆ ಹೋದರೆ ಅದು ಅಧರ್ಮ ಆಗಿಬಿಡುತ್ತೆ, ನಮ್ಮ ರೂಲ್ಸು, ನಿಮಗೆ ದಂಡ ಬೀಳುತ್ತೆ. ದೇಶ, ಅದೇ ಅಮೆರಿಕಕ್ಕೆ ಹೋದರೆ ರೈಟ್ಗೆ ಹೋಗ್ತೀನಿ, ಬಲಗಡೆನೇ ಹೋಗಬೇಕು, ಎಡಗಡೆ ಹೋದರೆ ತಪ್ಪಾಗುತ್ತೆ. ತದ್ವಿರುದ್ಧ ದೇಶ ಬದಲಾವಣೆ ಆಗ್ತಾ ಇದ್ದ ಹಾಗೆ ಧರ್ಮವೂ ಬದಲಾವಣೆ ಆಗ್ತಾ ಹೋಗುತ್ತೆ. ಕಾಲ, ಶ್ರೀರಾಮರ ಕಾಲದಲ್ಲಿ ಏಕಪತ್ನಿ ವ್ರತಸ್ಥಿಕೆಯೇ ಪ್ರಧಾನ, ಶ್ರೀಕೃಷ್ಣನ ಕಾಲದಲ್ಲಿ ಬಹುಪತ್ನಿ ವ್ರತಸ್ಥಿಕೆಯೂ ಮಾನ್ಯ. ಈಗಿನ ಕಾಲದಲ್ಲಿ ನೀವು ಎರಡನೇ ಪರಿತ್ರೇಣು, ಕಾನೂನಲ್ಲಿ ಪರಿತ್ರೇಣು ಅಂದರೆ ಗಂಡ ಆಗ್ಬೋದು ಅಥವಾ ಹೆಣ್ಣಾಗಬಹುದು, ಎರಡನೇ ಹೆಂಡತಿ ಅಥವಾ ಎರಡನೇ ಗಂಡ ಅಂದರೆ ನಿಮಗೆ 7 ವರ್ಷಗಳ ಕಠಿಣ ಶಿಕ್ಷೆ. ಎಲ್ಲ ಬದಲಾವಣೆ ಆಗ್ತಾ ಹೋಗಿದೆ ಕಾಲಕ್ಕೆ, ಸಂದರ್ಭದಲ್ಲಿ. ಸರ್ ಈ ಮಧ್ಯ ಅಂಟುಕೊಳ್ಳದೆ ಇರೋದ್ರ ಬಗ್ಗೆ ಒಂದು ಕೋಟ್ ಓದಿದೆ, ಬಹಳ ಚೆನ್ನಾಗಿತ್ತು. ಈ ಅಂಟ್ಕೊಳ್ಳದೇ ಇರೋದು ಅಂದರೆ ಡಿಟ್ಯಾಚ್ಮೆಂಟ್ ಈಸ್ ನಾಟ್ ದಟ್ ಯು ಓನ್ ನಥಿಂಗ್, ಡಿಟ್ಯಾಚ್ಮೆಂಟ್ ಈಸ್ ನಥಿಂಗ್ ಓನ್ಸ್ ಯು ಅಂತ. ಅಂದರೆ ಇದು ಸೆಕೆಂಡ್ ಲೈನು ವಾಹ್ ಅಂತ ಅನ್ಸತ್ತೆ. ಎಲ್ಲ ಸತ್ಯಗಳು ಗೊತ್ತಿದ್ರೂ 2 ಸೆಕೆಂಡಿಗೆ ಇದು ಓಹ್ ಜ್ಞಾನೋದಯ, ಆಮೇಲೆ ಮತ್ತದೇ ಅಂತ. ಸೊ ಈ ಡಿಟ್ಯಾಚ್ಮೆಂಟ್ ಅಂದರೆ ಏನು? ಯಾಕೆಂದರೆ ಇದೆಲ್ಲನೂ ಎಕ್ಸ್ಟ್ರೀಮ್ಸಲ್ಲೇ ನೋಡೋದು ಪ್ರಪಂಚ. ನಾನೇನು ಸನ್ಯಾಸಿನ, ನಾನೇನು ಇದಪ್ಪ ಎಲ್ಲ ಬಿಡೋಕ್ಕೆ, ನನಗೆಲ್ಲ ಬೇಕು ಅಂತ. ಹಂಗಿದ್ರೆ ಎಷ್ಟು ಬೇಕು ಅದು ಏನು? ಅಪಾರ್ಟ್ ಫ್ರಮ್ ದ ಅದರ್ ಥಿಯರಿ ನೀವು ಹೇಳಿದ್ರಲ್ಲ, ಎಲ್ಲ ನಿಮ್ಮ ಕರ್ಮ, ನಿಮ್ಮ ಬುದ್ಧಿ ಹೆಂಗೆ ಆಡ್ಸತ್ತೋ ಅದು ಒಂದು ಥಿಯರಿ ಬಿಟ್ಟರೆ, ಅದನ್ನು ಬಿಟ್ಟು ಈ ಬುದ್ಧಿಜೀವಿ ಅಂದರೆ ಈ ಕಾನ್ಷಿಯಸ್ ಮೈಂಡ್ ಇರುತ್ತಲ್ಲ, ನಮ್ಮ ಪ್ರಶ್ನೆ ಮಾಡುವಂತಹ ಮನಸ್ಸು, ಅದು ಕೇಳೋ ಪ್ರಶ್ನೆಗಳಿವಲ್ಲ. ಸೊ ಅದರ ಕಣ್ಣಲ್ಲಿ ಇದನ್ನು ಹೇಗೆ ನೋಡಬೇಕು ಸರ್? ಈ ವೈರಾಗ್ಯ ಅನ್ನತಕ್ಕಂಥದ್ದು ಅಂಟಿಕೊಳ್ಳದೇ ಇರತಕ್ಕಂಥದ್ದಕ್ಕೂ ಸನ್ಯಾಸಿ ಆಗೋದಕ್ಕೂ ಮೂಲಭೂತವಾದ ಒಂದು ವ್ಯತ್ಯಾಸ ಇದೆ. ಸನ್ಯಾಸ ಅಂದರೆ ಬಿಟ್ಬಿಡೋದು. ನನಗೆ ಹೆಣ್ಣು ಬೇಡ, ನನಗೆ ಮನೆ ಬೇಡ, ನನಗೆ ಉಡುಗೆ ಬೇಡ, ನನಗೆ ನನ್ನ ಹೆಸರೇ ಬೇಡ, ನನಗೆ ಯಾವ ಪದವಿಯೂ ಬೇಡ ಅಂತ ಎಲ್ಲವನ್ನೂ ಬಿಡತಕ್ಕಂಥದ್ದು ಸನ್ಯಾಸ. ಆತ್ಮಕ್ಕೆ ಆಗೋ ಅರಿವಿಂದ ಯಾವುದು ಪರಮಸತ್ಯ ಅಂತ ಅರ್ಥ ಮಾಡಿಕೊಂಡು, ಎಲ್ಲವೂ ನಶ್ವರ ಅಂದ್ಕೊಂಡು ಯಾವುದೂ ಬೇಕಿಲ್ಲ ಅಂತ ಬಿಡತಕ್ಕಂಥದ್ದು ಸನ್ಯಾಸ. ಆದರೆ ಸನ್ಯಸ್ತ ಮನಸ್ಥಿತಿ ಬೇರೆ, ಸನ್ಯಾಸಿ ಬೇರೆ.
ಸನ್ಯಸ್ಥ ಮನಸ್ಥಿತಿ ಅಂದರೆ ಅಂಟಿಕೊಳ್ಳದೇ ಇರತಕ್ಕಂತಹ ಮನಸ್ಸಿನ ಸ್ಥಿತಿ. ಹೇಗೆ? ಡಿಟ್ಯಾಚ್ಮೆಂಟ್ ಅನ್ನತಕ್ಕಂಥದ್ದು ಹೇಗೆ? ಬಿಟ್ಟು ಬಿಡೋದು ಒಂಥರ. ಈ ಬಿಟ್ಟು ಬಿಡುವುದರಲ್ಲಿ ನೀವು ಏನೋ ಗಳಿಸ್ತೀರಿ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ನಾನು ಬಿಟ್ಟುಬಿಟ್ರೆ ನನಗೆ ಮೋಕ್ಷ ಸಿಗುತ್ತೆ ಅನ್ನುವ ಆಶೆಯಿಂದ ಅದನ್ನು ಬಿಡ್ತಾ ಇದ್ದೀರಿ. ಬಿಡ್ತಾ ಇಲ್ಲ ನೀವು. ಅಲ್ಲೂ ಒಂದು ಆಸೆ ಇದೆ. ಇದೆ. ಆಹಾ. ಆದರೆ ಈ ಡಿಟ್ಯಾಚ್ಮೆಂಟ್ ಬಿಡತಕ್ಕಂತಹ ಮನಸ್ಸಿನ ಸ್ಥಿತಿಯನ್ನು ಹೊಂದಿದರೆ ಹೇಗಿರ್ತೀರಿ? ಅಥವಾ ಏನು ಮಾಡಿದರೆ ಹೇಗಿರ್ತೀರಿ? ಡಿಟ್ಯಾಚ್ಮೆಂಟ್ ಬರೋದು ಅಂದರೆ ಅರ್ಥ ಏನು? ವೈರಾಗ್ಯ ಅಂದರೆ ಅರ್ಥ ಏನು? ಇಷ್ಟಕ್ಕೂ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಕೃಷ್ಣ ಹೇಳಿದ್ನಲ್ಲ. ನೀವು ಯಾವುದೇ ವಯಸ್ಸಿನಲ್ಲಿರಲಿ, ಯಾವುದೇ ಸ್ಥಿತಿಯಲ್ಲಿರಲಿ, ನಿಮಗೆ ಮಾನಸಿಕವಾಗಿ ಈ ಡಿಟ್ಯಾಚ್ಮೆಂಟ್ ಅನ್ನತಕ್ಕಂಥ ಒಂದು ಜಯ ಸಿಕ್ಕರೆ, ನಿಮಗೆ ಡಿಟ್ಯಾಚ್ಮೆಂಟ್ ಅಂದರೆ ಏನು ಅನ್ನೋದು ಅರ್ಥ ಆಗಿಬಿಟ್ರೆ ಆವಾಗ ಈ ಗೊಂದಲಗಳಿರಲ್ಲ. ಹಾಗೆ ಅರ್ಥ ಆಗೋದು ಅಂದರೆ ಅರ್ಥವೇನು? ನಾನು ಹೆಂಡ್ತೀನಿ ಬಿಡಿ, ಮಗನ ತುಂಬ ಇಷ್ಟಪಡ್ತೀನಿ. ಹೆಂಡತಿ ಸಂದರ್ಭದಲ್ಲಾದರೂ ಏನೇನೋ ಬೇಕು ಬೇಡಗಳಿರುತ್ತೆ. ಮಗನ ವಿಷಯದಲ್ಲಿ ಪೂರ್ತಿ ಪ್ರೀತಿ ಇರುತ್ತೆ. ಅವನು ಒದೀತಾನೆ, ಮೇಲೂ ಏನೋ ಹೇಸಿಗೆ ಮಾಡ್ತಾನೆ, ಬೈತಾನೆ, ಏನೂ ಅನಿಸಲ್ಲ ಅಪ್ಪನಿಗೆ ಅಥವಾ ಅಮ್ಮನಿಗೆ. ಅವನೇನೇ ಮಾಡಿದ್ರೂ ಪ್ರೀತಿ ಮಾಡ್ತಾಳೆ, ಅಪ್ಪ ಅಮ್ಮ ಇಬ್ಬರೂ. ಪ್ರೀತಿ ಮಾಡೋದು ಭಾಳ ಒಳ್ಳೆಯದು, ಪ್ರೀತಿಯಿಂದಲೇ ಬದುಕಿರೋದು. ಆದರೆ ಹಾಗೆ ಪ್ರೀತಿ ಮಾಡ್ತಾ 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 ಅದರ ಜೊತೆ ಇನ್ನೊಂದು ಮನಸ್ಸಿನಲ್ಲಿ ಬೆಳೀತಾ ಹೋಗುತ್ತೆ. ಅದೇ ಅಟ್ಯಾಚ್ಮೆಂಟ್ ಅನ್ನೋದು. ಅದೇ ಅಂಟಿಕೊಳ್ಳುವುದು ಅಂತ. ಅಟ್ಯಾಚ್, ಅಂಟ್ಕೊಂಬಿಡೋದು.